ಬಿಸಿಸಿಐ ಹಾಗೂ ಸಹಾರಾ ನಡುವೆ ಬಿರುಕು ಬಿಟ್ಟಿದೆ. ಟೀಂ ಇಂಡಿಯಾ ಹಾಗೂ ಐಪಿಎಲ್ಗೆ ನೀಡಿದ್ದ ಪ್ರಾಯೋಜಕತ್ವವನ್ನು ಸಹಾರಾ ಹಿಂಪಡೆದಿದೆ. ಬಿಸಿಸಿಐಗೆ ಹೊಸ ಪ್ರಾಯೋಜಕರು ಸಿಗುವವರೆಗೂ ನಮ್ಮ ಪ್ರಾಯೋಜಕತ್ವ ಇರುತ್ತೆ ಅಂತಲೂ ಹೇಳಿದೆ. ಬಿಸಿಸಿಐ ಸಹಾರಾ ನಡುವಿನ 11 ವರ್ಷಗಳ ಸುದೀರ್ಘ ಸಂಬಂಧಕ್ಕೆ ಬ್ರೇಕ್ ಬಿದ್ದಿದೆ. ಇದಕ್ಕೆ ಕಾರಣ ಗಾಯಾಳು ಯುವರಾಜ್ ಸಿಂಗ್ ಬದಲಿ ಆಟಗಾರರನ್ನ ಕೊಂಡುಕೊಳ್ಳಲು ಪುಣೆ ವಾರಿಯರ್ಸ್ ತಂಡಕ್ಕೆ ಬಿಸಿಸಿಐ ಅವಕಾಶ ನೀಡಿಲ್ಲದೇ ಇರುವುದು. ಯುವಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಅವರ ಬದಲಿಗೆ ಇನ್ನೊಬ್ಬ ಆಟಗಾರರನ್ನ ಖರೀದಿಸಲು ಚಾನ್ಸ್ ನೀಡಿಲ್ಲದೆ ಇರುವುದು ಇಷ್ಟೆಲ್ಲ ಘಟನೆಗೆ ಕಾರಣವಾಗಿದೆ. ಪುಣೆ ತಂಡ ಸಹಾರಾ ಮಾಲೀಕತ್ವದ್ದು. ಇಷ್ಟೇ ಅಲ್ಲ, ಇಂದು ನಡೆಯೋ ಬಿಡ್ನಲ್ಲಿ ಪುಣೆ ವಾರಿಯರ್ಸ್ ಫ್ರಾಂಚೈಸಿಗಳು ಭಾಗವಹಿಸುತ್ತಿಲ್ಲ. Yuvraj Singh, the skipper, coming on to lead the way. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಸ್ಪಂದನಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸ್ಪಂದನ್, ಈ ರೀತಿ ಬಿರುಕು ಬಿಡೋದಕ್ಕೆ ಏನ್ ಕಾರಣ? ಫ್ರೆಂಡ್ಶಿಪ್ ಬ್ರೇಕ್ ಆಗೋದಕ್ಕೆ ಏನ್ ಕಾರಣ? ಶ್ವೇತಾ, ಇಲ್ಲಿ ಎಲ್ಲದಕ್ಕೂ ಕಾರಣ ಅಂತಂದ್ರೆ ಯುವರಾಜ್ ಸಿಂಗ್ರ ರಿಪ್ಲೇಸ್ಮೆಂಟ್ ವಿಷಯ. ಯುವರಾಜ್ ಸಿಂಗ್ ಪುಣೆ ವಾರಿಯರ್ಸ್ ತಂಡದ ನಾಯಕರಾಗಿದ್ದರು. ಕಳೆದ ಬಾರಿ ಪುಣೆ ವಾರಿಯರ್ಸ್ ಹೊಸ IPL ತಂಡವಾಗಿ ಸೇರ್ಪಡೆಯಾಗಿತ್ತು. ಆದರೆ ಈ ಬಾರಿ ಯುವರಾಜ್ ಸಿಂಗ್ ಅನಾರೋಗ್ಯದಿಂದ ಬಳಲ್ತಾ ಇದ್ದು ಈ ಬಾರಿಯ IPLಗಿಂದ ಅವರು ಹೊರಬಿದ್ದಿದ್ದಾರೆ. ಇನ್ನೂ ಒಂದು 6 ರಿಂದ 9 ತಿಂಗಳ ಕಾಲ ಯುವರಾಜ್ ಸಿಂಗ್ ಮೈದಾನಕ್ಕೆ ಇಳಿಯಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ವೈದ್ಯರು ನೀಡಿದ್ದಾರೆ. ಸೊ ಹಾಗಾಗಿ ಯುವರಾಜ್ ಸಿಂಗ್ ಬದಲಿಗೆ ನಾವು ಬೇರೆ ಆಟಗಾರರನ್ನ ಆಡಿಸ್ತೀವಿ ಅಥವಾ ಬೇರೆ ಆಟಗಾರರನ್ನ ಬಿಡ್ ಮಾಡಿ ಪಡೆದುಕೊಳ್ತೀವಿ ಅನ್ನುವಂತಹ ಒಂದು ಪ್ರಸ್ತಾಪವನ್ನ ಸಹಾರಾ ಮಾಲೀಕರು BCCI ಮುಂದೆ ಇಟ್ಟಿದ್ರು. ಆದರೆ ಆ ಒಂದು ಪ್ರಸ್ತಾಪವನ್ನ ಅಂದ್ರೆ ಆ ಒಂದು ಮನವಿಯನ್ನ BCCI ತಿರಸ್ಕರಿಸಿದೆ. ಸೊ ಹಾಗಾಗಿ ಇದು ಅಲ್ಲಿ ಮುಖ್ಯ ಕಾರಣ. ಸಹಾರಾ ಹಾಗೂ BCCI ನಡುವಿನ ಒಂದು ಮಾತಿನ ಒಂದು ಸಮರ ಆರಂಭಗೊಳ್ತು. ಅದಾದ ನಂತರ ಇಬ್ಬರ ನಡುವೆ ಒಂದು ಬಿರುಕು ಬಿಡ್ತು. 11 ವರ್ಷಗಳ ಸಂಬಂಧ ಹಾಳಾಗ್ಲಿಕ್ಕೆ ಯುವರಾಜ್ ಸಿಂಗ್ರ ಒಂದು ರಿಪ್ಲೇಸ್ಮೆಂಟ್ ಕಾರಣ. ಯಾಕಂತಂದ್ರೆ ಯುವರಾಜ್ ಸಿಂಗ್ ಬದಲಿಗೆ ಬೇರೆ ಆಟಗಾರರನ್ನ ಇವತ್ತು ಬಿಡ್ನಲ್ಲಿ ಪಡ್ಕೊಳ್ಬೇಕು ಅಂತಂದ್ರೆ ಒಂದು ಹೆಚ್ಚಿನ ಅಮೌಂಟ್ ಸಹಾರಾ ಗ್ರೂಪ್ಗೆ ಬೇಕಾಗತ್ತೆ. ಆದ್ರೆ ಅಷ್ಟೊಂದು ದುಡ್ಡು ಸಹಾರಾ ಗ್ರೂಪ್ನ ಬಳಿ ಇಲ್ಲ. ಯಾಕಂತಂದ್ರೆ ಈಗಾಗಲೇ ಸಹಾರಾ ಗ್ರೂಪ್ನವರು ಸೌರವ್ ಗಂಗೂಲಿಯನ್ ಅಂದ್ರೆ 0.4 ಮಿಲಿಯನ್ ಅಂದ್ರೆ ಸುಮಾರು 8 ರಿಂದ 10 ಕೋಟಿಗೆ ಸೌರವ್ ಗಂಗೂಲಿ ಅವರನ್ನ ತಂಡದಲ್ಲಿ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಅವರ ಬಳಿ ಹೆಚ್ಚಿನ ದುಡ್ಡಿಲ್ಲ. ಈಗ ಅಂದ್ರೆ ಇವತ್ತು ಬಿಡ್ನಲ್ಲಿ ಇರ್ತಕ್ಕಂಥ ಆಟಗಾರರು ಅಲ್ಲಿ ಸೇಲ್ ಅಂದ್ರೆ ಎಲ್ಲರೂ ಒಂದು ಪ್ರಮುಖ ಆಟಗಾರರು. ಯಾಕಂತಂದ್ರೆ ಬ್ರೆಂಡನ್ ಮೆಕಲಮ್ ಇರ್ಬೋದು, ರವೀಂದ್ರ ಜಡೇಜಾ ಮೇಲೆ ಸಾಕಷ್ಟು ಒಂದು ಬೇಡಿಕೆ ಇದೆ. ರವೀಂದ್ರ ಜಡೇಜಾಗ, ವಿನಯ್ ಕುಮಾರ್, ಹಾಗೆ ಇನ್ನು ಫಾರಿನ್ ಆಟಗಾರರು ಕೂಡ ಸಾಕಷ್ಟು ಜನ ಇದ್ದಾರೆ. ಯಾವುದೇ ಒಬ್ಬ ಆಟಗಾರರನ್ನ ಪಡ್ಕೊಳ್ಬೇಕಾದ್ರೂ ಕೂಡ 4 ರಿಂದ 5 ಕೋಟಿ ಅಂದ್ರೆ ಆ ಒಂದು ವೆಚ್ಚ ತಗಲತ್ತೆ. ಆದ್ರೆ ಅಷ್ಟೊಂದು ಬಿಡ್ ಮಾಡಿ ತಗೊಳ್ಳಿಕ್ಕೆ ಸಹಾರಾ ಗ್ರೂಪ್ ಬಳಿ ಒಂದು ಅಷ್ಟು ಅಂದ್ರೆ ಮೂಲಧನ ಅಂತ ಹೇಳ್ತೀವಿ ಅದು ಇಲ್ಲ. ಸೊ ಹಾಗಾಗಿ ಇಲ್ಲಿ ಅಂದ್ರೆ ಈ ಕಾರಣಕ್ಕಾಗಿ ಒಂದು ಜಗಳ ಆರಂಭವಾಯಿತು. ಈ ರೀತಿಯಾಗಿ ಅಂದ್ರೆ ಬ್ರೇಕಪ್ ಆಗುವ ಮೂಲಕ ಅಂತ್ಯಗೊಂಡಿದೆ ಅಂತ ಹೇಳ್ಬೋದು ಶ್ವೇತಾ. ಓಕೆ ಸ್ಪಂದನ್, ಇದರ ಪರಿಣಾಮಗಳು ಏನೇನಾಗಬಹುದು IPL ಮೇಲೆ? IPL ಮೇಲೆ ಅಂದ್ರೆ ಈಗಾಗಲೇ ಸಹಾರಾ ಫ್ರಾಂಚೈಸಿ ತನ್ನ IPL ಇದನ್ನ ಅಂದ್ರೆ ಮಾಲೀಕತ್ವವನ್ನು ಅಂದ್ರೆ ವಾಪಸ್ ಕೊಟ್ಟಿದೆ. ನಾವು ಅಂದ್ರೆ ನಾವು ಸಹಾರಾ ಅಂದ್ರೆ ಪುಣೆ ತಂಡ ನಮಗೆ ಬೇಡ, ನೀವು ಬೇರೆ ಯಾರಿಗ ಇಂಟ್ರೆಸ್ಟ್ ಇರೋಂಥ ಬೇರೆ ಯಾವುದೇ ಫ್ರಾಂಚೈಸ್ಗಳಿಗೆ ನೀವು ಕೊಡ್ಬೋದು ಅನ್ನೋಂಥ ಮಾತು ಹೇಳಿದೆ. ಅದಲ್ಲದೆ BCCIಗೆ ಭಾರತ ತಂಡಕ್ಕೆ ಸಹಾರಾ ಈವರೆಗೂ ಒಂದು ಸ್ಪಾನ್ಸರ್ಶಿಪ್ ಅನ್ನು ನೀಡ್ತಾ ಇತ್ತು ಕಳೆದ 11 ವರ್ಷಗಳಿಂದ. ಅದಲ್ಲದೆ 2010ರಲ್ಲಿ ಅವರ ಒಂದು ಕಾಂಟ್ರಾಕ್ಟ್ ಅಂತ್ಯಗೊಂಡಿದ್ರು ಕೂಡ 4 ವರ್ಷಗಳ ಒಂದು ವಿಸ್ತರಣೆಯನ್ನ ಮಾಡ್ಕೊಂಡಿತ್ತು. ಸಹಾರಾ ಅಂದ್ರೆ ಪ್ರತಿ ಮ್ಯಾಚ್ಗೆ 3.34 ಕೋಟಿಯನ್ನ ಸಹಾರಾ ಗ್ರೂಪ್ ನೀಡ್ತಾ ಇತ್ತು. ಸೊ ಹೀಗಾಗಿ ಇದೆಲ್ಲವನ್ನ ಈಗ ಸಹಾರಾ ವಾಪಸ್ ಪಡೆದಿದೆ. ಕ್ರಿಕೆಟ್ಗಾಗಿ ನಾವು ಹಾಕ್ತಾ ಇದ್ದಂಥ ದುಡ್ಡನ್ನು ನಾವು ಇದಾದ ನಂತರ ಅಂದರೆ ಇನ್ನು ಮುಂದಕ್ಕೆ ನಾವು ಅಂದರೆ ದೇಶದ ಅಂದರೆ ನಾವು ಸ್ಲಮ್ ಮಕ್ಕಳಿಗೆ ಅಥವಾ ಅನಕ್ಷರಸ್ಥ ಮಕ್ಕಳಿಗೆ ಹಾಕ್ತೀವಿ ಅಂದರೆ ಆ ಒಂದು ಮಕ್ಕಳ ಬೆಳವಣಿಗೆಗಳಿಗೆ ಮಾಡ್ತೀವಿ. ಕ್ರಿಕೆಟ್ ಜೊತೆ ನಾವು ಭಾವನಾತ್ಮಕ ಸಂಬಂಧವನ್ನು ಹೊಂದಿದ್ವಿ. ಆದರೆ BCCI ಕೇವಲ ಬಿಸ್ನೆಸ್ಸಿಗೋಸ್ಕರ ನಮ್ಮ ಒಂದು ಭಾವನೆಗಳಿಗೆ ಒಂದು ಬೆಂಕಿ ಇಡ್ತು ಅನ್ನುವಂಥ ಮಾತನ್ನು ಸಹಾರಾ ಗ್ರೂಪ್ ತನ್ನ ಒಂದು ಪ್ರೆಸ್ ರಿಲೀಸ್ನಲ್ಲಿ ಹೇಳ್ಕೊಂಡಿದೆ. ಹೀಗಾಗಿ ಕ್ರಿಕೆಟ್ ಮೇಲೆ ಇದೊಂದು ದೊಡ್ಡ ಅಂದರೆ ಭಾರತೀಯ ಕ್ರಿಕೆಟ್ ಮೇಲೆ ದೊಡ್ಡ ಪರಿಣಾಮ ಇದು ಬೀರುತ್ತೆ ಅಂತ ಹೇಳ್ಬೋದು ಶ್ವೇತಾ. ಓಕೆ, ಧನ್ಯವಾದಗಳು ಸ್ಪಂದನ್ ನಿಮ್ಮೆಲ್ಲ ಮಾಹಿತಿಗಾಗಿ.